ನೀರಿನ ವಿಚಾರ ಆದರೆ ಅದು ಸರ್ಕಾರದಿಂದ ಏನಿದೆಯೋ ಅದು ಈಗ ಅದು ತಮಿಳ್ನಾಡು ಕಳಿಸ್ಬೇಕಂತ ಇದ್ರೆ ಅದು ಈಗ ನಮ್ಮ ಡ್ಯಾಮ್ ಫುಲ್ ಆದರೆ ಬೇರೆ ಬಿದಿ ಇಲ್ಲ, ಕಳಿಸ್ಲೇಬೇಕಾಗತ್ತೆ ಅಲ್ವಾ. ಈಗ ಇಲ್ಲೇ ನಮಗೆ ನೀರು ಇಲ್ಲ ಅಂದರೆ ಅಲ್ಲಿ ಕಳ್ಸೋಕ್ಕೆ ಕಷ್ಟ ಆಗತ್ತೆ ಅಲ್ವಾ. ನಮಗೆ ಇಲ್ಲಿ ಕುಡಿಯೋಕೆ ನೀರಿಲ್ಲ ಅಂದರೆ ನಾವು ಬೇರೆಯವ್ರಿಗೆ ಹೆಂಗೆ ಕೊಡೋಕ್ಕೆ ಸಾಧ್ಯ ಆಗತ್ತೆ, ಅದು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಪೋರ್ಟ್ಗಳು ಹೇಗಿದೆ ಸರ್? ಅಂದ್ರೆ ಅವತ್ತಿನ ದಿನ ಬಂದ್ ಮಾಡಬೇಕು ಕಾವೇರಿ ನೀರು ವಿಚಾರವಾಗಿ ಅಂತಂದ್ರೆ ನಿಮ್ಮ ಕಡೆಯಿಂದ ಹಿಂಗೆಲ್ಲ ಸಪೋರ್ಟ್ ಬಂದ್ ಮಾಡೋದು ಒಳ್ಳೇದೇ ಅನ್ಸುತ್ತೆ ನಮ್ಮ ಪ್ರಕಾರ. ಯಾಕಂದ್ರೆ ನಮಗೆ ಮೇನ್ ಇಲ್ಲಿ ಮುಖ್ಯ ನೀರು ಬೇಕೇ ಬೇಕು. ನಮಗೆ ಫುಲ್ ಆದರೆ ನಾವು ಅವ್ರು ಕೇಳೋದೇ ಬೇಕಾಗಿಲ್ಲ, ನಾವೇ ಕೊಟ್ಬಿಡ್ತೀವಿ ಅಲ್ವಾ. ಅದು ಇಷ್ಟಪಡ್ತೀವಿ. ಅವ್ರು ಯಾವುದೇ ರೀತಿ ಬಂದು ಇಲ್ಲಿ ಪರಿಶೀಲನೆ ಮಾಡಿಲ್ಲ, ಎಂತದಿಲ್ಲ, ಸುಮ್ಮನೆ ಅವರೇ ಓನ್ ಇದರಿಂದ ತಗೊಂಡಿರೋದು. ಅದೇ 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 ಹೌದು ನಿಜ. ಹಾಸಿ ಬಂದ್ಬಿಟ್ಟು ಓನ್ ಆಗಿ ತಗೊಂಡಿರೋದು. ಎರಡೂ ರಾಜ್ಯವನ್ನ ನೋಡ್ಬಿಟ್ಟು ಪರಿಶೀಲನೆ ಮಾಡಿ ಒಂದು ಡಿಸಿಷನ್ ತಗೋಬೇಕು. ಹೌದು, ಏನು ತಗೊಳ್ದಂಗೆ ಈ ತರ ಮಾಡಿದ್ದು ಯಾವ ರೀತಿ ಸರಿ ಸರ್? ಅದು ಸರಿಯಲ್ಲ, ತಪ್ಪು. ಇಬ್ರು ಮುಖ್ಯಮಂತ್ರಿಗಳು ಕೂತ್ಕೊಂಡು ಮಾತಾಡಿ ಚರ್ಚೆ ಮಾಡಿ ಅದ್ರ ಬಗ್ಗೆ ಏನೋ ಇದು ಮಾಡಿ ಆಮೇಲೆ ಮಾಡಿದ್ರೆ ಒಂದು ಸ್ವಲ್ಪ ಒಳ್ಳೇದಾಗತ್ತೆ. ತಕ್ಷಣ ಅವ್ರು ಬರ್ತೀನಿ ಅಂತ ಹೇಳಿದ ತಕ್ಷಣ ಇಲ್ಲಿ ಅವರು ಫಿಲಿಮ್ಗಳೆಲ್ಲ ಇದು ಮಾಡಿ ನಮ್ಮ ಕರ್ನಾಟಕದವರು ಮಾಡೋದು ಅದೂ ತಪ್ಪೇನೆ. ಬಟ್ ಈ ನಮ್ಮ ಕರ್ನಾಟಕದಲ್ಲಿ ತಮಿಳ್ ಪಿಕ್ಚರ್ ಓಡ್ತಾ ಇದೆ, ಆದರೆ ತಮಿಳ್ ಪಿಕ್ಚರ್ ಬಂದು ಅಲ್ಲಿ ನಮ್ಮ ಕರ್ನಾಟಕ ಪಿಕ್ಚರ್ ಅಲ್ಲಿ ಏನು ತಮಿಳ್ನಾಡಲ್ಲಿ ಓಡ್ತಾ ಇಲ್ಲ. ಬೇರೆ ಎಲ್ಲ ಸ್ಟೇಟ್ ಅವರು ನಮ್ಮ ಬೆಂಗಳೂರಲ್ಲಿ ಇದ್ದಾರೆ, ಆದರೆ ನಮ್ಮ ಇಲ್ಲಿ ಬೆಂಗಳೂರಿರೋರು ಬೇರೆ ಸ್ಟೇಟಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಇದ್ರೂ ಬೆಳಗ್ಗೆ ಹೋಗ್ತಾರೆ, ಕೆಲಸ ಮುಗಿಸ್ಕೊಂಡು ಸಂಜೆ ಬಂದ್ಬಿಡ್ತಾರೆ. ಆದರೆ ನಮ್ಮ ಬೆಂಗಳೂರಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಜನ ತಮಿಳವರು ಅಂತ ಹೇಳ್ತಾ ಇಲ್ಲ, ಎಲ್ಲ ಭಾಷೆನವರು ಇದ್ದಾರೆ. ಬೆಂಗಳೂರಿಗೆ ಮೇನ್ ಮುಖ್ಯ ನೀರು ಬೇಕೇ ಬೇಕು. ಇದ್ರ ಬಗ್ಗೆ ನಮ್ಮದು ಇದು ಇದೆ. ಬಟ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ ಇಬ್ಬರು ಸಿ ಎಮ್ ಕೂತ್ಕೊಂಡು ಮಾತಾಡಿ ಏನೋ ಒಂದು ಇದು ಮಾಡಿದ್ರೆ ಸರಿ ಅಂತ ಅನ್ಸುತ್ತೆ. ಈಗ ನೀವು ಹೇಳಿದ್ರಿ ಕನ್ನಡ ತಮಿಳ್ ಫಿಲಮ್ನ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ವಿಜಯ್. ಹೌದೌದು, ನಾನು ಫೇಸ್ಬುಕ್ಕಲ್ಲಿ ನೋಡಿದೆ, ಬ್ಯಾನರ್ ಎಲ್ಲ ಕಿತ್ತಾಕಿ ಅವ್ರನ್ನ ಥಿಯೇಟ್ರ್ ಓನರ್ಗಳನ್ನ ಬೈದು ಕೆಟ್ಟ ಮಾತಲ್ಲೆಲ್ಲ ಬೈದಿದ್ದಾರೆ. ಅದು ಸ್ವಲ್ಪ ರಾಂಗ್ ಆಗುತ್ತೆ. ಸ್ವಲ್ಪ ಮುಂಚೆನೇ ಕ್ಲೋಸ್ ಮಾಡಿಬಿಡ್ರಪ್ಪ, ಈ ಥರ ಬೇಡ, ನಮಗೂ ಇದು ಪ್ರಾಬ್ಲಮ್ ನಡೀತಾ ಇದೆ ಅಂತ ಹೇಳಿ ಅವ್ರಿಗೆ ಇದು ಮಾಡಿ. ಯಾಕಂದ್ರೆ ಅವರು ಲಕ್ಷಾಂತರ ರೂಪಾಯಿ ದುಡ್ಡು ಇದು ಮಾಡಿ ತಗೊಂಬಂದಿರ್ತಾರೆ ಫಿಲ್ಮ್ಗಳು. ನಮ್ಮ ಕನ್ನಡದವರೇ, ಅವ್ರಿಗೆ ಲಾಸ್ ಆಗ್ತಾ ಇದೆ. ಅದಕ್ಕೂ ಇವಾಗ ಈ ನಮ್ಮ ರಕ್ಷಣಾ ವೇದಿಕೆ ಇವರು ಇದಾರಲ್ಲ, ಅವರೆಲ್ಲ ಬಂದು ತಕ್ಷಣ ಹೋಗ್ಬಿಟ್ಟು ಬ್ಯಾನರ್ನ ಕಿತ್ತಾಕೋದು. ಅವರು ವಯಸ್ಸಾಗಿದೆ, ಒಂದು ವಿಡಿಯೋ ನೋಡಿದೆ ಬೆಳಗ್ಗೆ, ಅವ್ರನ್ನ ಹೋಗೋಲಿ ಬಾರೋಲಿ ಅಂತ ಮರ್ಯಾದೆ ಇಲ್ದಾಗ ಮಾತಾಡೋದು. ನಿನಗೇನೋ ಮರ್ಯಾದೆ ಕೊಡಬೇಕು ಅಂತಾರೆ. ಈ ಪ್ರಾಬ್ಲಮ್ ಅಂತ ಬಂದಮೇಲೆ ಅವ್ರಿಗೂ ಅದನ್ನು ಬಿಫೋರಾಗಿ ಹೇಳಿ ಈ ಥರ ಫಿಲಿಮ್ ಓಡಿಸ್ಬೇಡಿ ಅಂತ ಹೇಳಿದ್ರೆ ಎಲ್ಲರೂ ಕ್ಲೋಸ್ ಮಾಡೇ ಮಾಡ್ತಾರೆ. ತಕ್ಷಣ ಹೋಗಿ ಇದು ಮಾಡಿದ್ರೆ ಅವ್ರಿಗೂ ಲಾಸ್ ಆಗುತ್ತೆ. ಅವರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತಾರಲ್ಲ ಅದಕ್ಕೆ. ಸರ್, ನೀವು ಹೇಳಿದ್ರೆ ಈಗ ಅಲ್ಲಿ ತಮಿಳ್ನಾಡಲ್ಲಿ ಫಿಲಮ್ಗಳು ಕೆಲವೊಂದು ಫಿಲಮ್ಗಳು ಅಲ್ಲೇ ಓಡಲ್ಲ, ಆದರೆ ಕನ್ನಡದಲ್ಲಿ ಓಡುತ್ತೆ ಅಂತ ಏನಿರ್ಬೋದು ಅಂದರೆ ಈ ಜನಸಂಖ್ಯೆ ಇಲ್ಲಿ ಜಾಸ್ತಿ ಇದೆ. ತಮಿಳವರು ಅಂತ ಅಲ್ಲ, ಪ್ರತಿಯೊಬ್ಬರು ಇಲ್ಲಿ ಯಾವ ಫಿಲಿಮ್ ಬಂದರೂ ನೋಡೋಕೆ ಇಷ್ಟಪಡ್ತಾರೆ. ಅದಕ್ಕೆ ಫಿಲಮ್ ಯಾಕೆ ನೋಡಲ್ಲ? ನೋಡ್ತಾ ಇದ್ದಾರೆ ಎಲ್ಲ. ಅಲ್ಲಿ ತಮಿಳವರು ಹೋಗಿ ನೋಡ್ತಾರೆ, ತೆಲುಗವರು ನೋಡ್ತಾರೆ, ಕನ್ನಡ ಫಿಲಿಮ್ ನೋಡ್ತಾರೆ. ಓಕೆ ಸರ್, ಹೇಳಿ ಈ ವಿಚಾರ ಫೈನಲ್ ಆಗಿ ಹೇಳೋದಾದ್ರೆ. ಯಾಕಂದ್ರೆ ನೀರಿನ ಇಲ್ಲಿರೋ ರೈತರಿಗಾಗಿರ್ಬೋದು, ನಮಗೆ ಕುಡಿಯೋದಕ್ಕಾಗಿರ್ಬೋದು, ಒಂದು ಡ್ರಾಪ್ ನೀರು ಇದ್ದಂಗೆ ಆಗ್ಬಿಡುತ್ತೆ. ಇರೋ ನೀರು ಬಿಟ್ಬಿಟ್ಟು. ಹೌದು ಮೇಡಮ್, ಈಗ ಮಳೆ ಅಂತೂ ಸಿಕ್ಕಾಪಟ್ಟೆ ಕಡಿಮೆ ಆಗಿದೆ. ಮಳೆ ಇಲ್ಲ. ಮಳೆ ಇದ್ದರೆ ನಮ್ಮ ಡ್ಯಾಮ್ಗಳಲ್ಲಿ ಆಲ್ರೆಡಿ ತುಂಬೋಗಿರುತ್ತೆ. ಈಗ ನಮಗೆ ಕುಡಿಯೋಕೆ ನೀರಿಲ್ಲ ಅಂದರೆ ಅವ್ರು ಕೊಡೋಕೆ ಕಷ್ಟ ಆಗುತ್ತೆ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಕೂತ್ಕೊಂಡು ಮಾತಾಡಿ ಅದ್ರ ಮೇಲೆ ಏನು ಕಾವೇರಿ ಇದು ಏನಿದೆಯೋ ಅದನ್ನು ಮಾತಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅನ್ಸುತ್ತೆ.